ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದವರಿಗಾಗಿ ಶೋಧ. ಅತ್ಯಾಧುನಿಕ ಡ್ರೋನ್ ಬಳಸಿ ಶಿರೂರಲ್ಲಿ ಕಾರ್ಯಾಚರಣೆ. 20 ಅಡಿ ಆಳಕ್ಕೆ ತೆರಳಿ ತಲಾಶ್. ಮಲೆನಾಡಲ್ಲಿ ಮುಂದುವರೆದ ವರುಣಾರ್ಭಟ. ಧಾರಾಕಾರ ಮಳೆಗೆ ಸಕಲೇಶಪುರ ಬಳಿ ಕುಸಿದ ಹೆದ್ದಾರಿ. ಮನೆಗಳು ಬೀಳೋ ಭೀತಿ. ಮಹಾರಾಷ್ಟ್ರದಲ್ಲಿ ಪಂಚಗಂಗಾ ನದಿಯ ಅಬ್ಬರ. ಕೊಲ್ಹಾಪುರ ಜಿಲ್ಲೆ 81 ಸೇತುವೆಗಳು ಜಲಾವೃತ. ಮಳೆಗೆ ಮುಳುಗಿದ ಗುರುಗ್ರಾಮ. ಮುಡಾ ಹಗರಣದಲ್ಲಿ ಸಿಎಂ ಭಾಗಿಯಾಗಿರುವುದು ಸ್ಪಷ್ಟ. ಚರ್ಚೆಗೆ ಅವಕಾಶ ಸಿಗೋವರೆಗೂ ಧರಣಿ. ಸರ್ಕಾರದ ವಿರುದ್ಧ ಬಿಜೆಪಿ ಕಹಳೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗಲೇ ಸೈಟ್ ಕೊಟ್ಟಿದ್ದು ಅಂದ್ರು ಸಿಎಂ. ಅವರ ಹಗರಣ ಬಿಚ್ಚಿಟ್ಟಿದ್ದಕ್ಕೆ ಧರಣಿ ಅಂದ್ರು ಡಿಸಿಎಂ. ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಜೈಲು ಸೇರಿದ ಮೇಲೆ ಒಬ್ಬಂಟಿಯಾದ ದರ್ಶನ್. ವಿಜಯಲಕ್ಷ್ಮಿ ಹೋರಾಟಕ್ಕೂ ಸಿಕ್ತಿಲ್ಲ ಯಾರ ಬೆಂಬಲ. ಡಿಕೆ ಮುಂದೆ ದಾಸನ ಪತ್ನಿ ಕಣ್ಣೀರು. ದರ್ಶನ್ಗೆ ಮನೆಯೂಟ ಸಿಗುತ್ತಾ ಇಲ್ಲ ಜೈಲೂಟವೇ ಫಿಕ್ಸ್ ಆಗುತ್ತಾ? ಕಾಟೇರ್ನ ರಿಟ್ ಅರ್ಜಿ ಭವಿಷ್ಯ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ. ಮೇಲುಕೋಟೆ ದೇಗುಲದ ಆಸ್ತಿ ಭೂಗಳ್ಳರಿಗೆ ಪರಭಾರೆ ಕೇಸ್. ಉಪ ಆಯುಕ್ತರ ವಿರುದ್ಧ ಭಕ್ತನ ದೂರು. ಆರೋಪ ಸುಳ್ಳು ಅಂತ ರಕ್ಷಿತ್ ಸ್ಪಷ್ಟನೆ.